ಇದು ಫೈನಲಿ ನಮ್ ಜಿಮ್ ರೂಮ್ ಫುಲ್ ಆಗೈತಿ ಇವತ್ತು. ಕ್ಯೂಟ್ ಪ್ರಿಟಿ ಇಯರಿಂಗ್ ಏನಂತ ಕರೀತಾರೆ. ವೇಟ್ ಜಸ್ಟ್ ಲುಕ್ ಅಟ್ ದಮ್. ಎಷ್ಟು ಬಾಡಿ ಫಿಟ್ಟಿಂಗ್ ಕೊಡ್ತೀವಿ. ವೆಲ್ಕಮ್ ಟು ಶಾಪಿಂಗ್ ಹಾಲ್. ಇಸ್ ದ ಪ್ಯಾಂಟ್. ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಫುಲ್ ಕಂಫರ್ಟೇಬಲ್ ಇದೆ. ಈ ವ್ಲಾಗ್ನಾಗ ನಾನು ಏನೇನು ಶಾಪಿಂಗ್ ಮಾಡಿದೀವಿ ಅಂತ ತೋರಿಸ್ತೀನಿ. ಸೊ ಕೆಳಗೆ ಕಟ್ಟಿರೋದು ಫುಲ್ ಇಲಾಸ್ಟಿಕ್ ಇದೆ, ಮಸ್ತ್ ಐತಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದ್ರೆ. ಆ್ಯಂಡ್ ಏನಪ್ಪ ನಾನು ಎಲ್ಲಿ ನಿಂತೀನಪ್ಪ ಅಂತಂದ್ರೆ, ಸೊ ಫೈನಲಿ ನಮ್ಮ ಜಿಮ್ ರೂಮಲ್ಲಿ ಜಿಮ್ ಸಾಮಾನ್ ಬಂದು, ಅಂದ್ರೆ ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ಹುಬ್ಳಿಗೆ ಹೋಗಿದ್ವಿ. ಸೊ ಸ್ಪೆಷಲಿ ಜಿಮ್ ಇನ್ಸ್ಟ್ರೂಮೆಂಟ್ಸ್ ತಗೋಬೇಕು ಅಂತ ಹೋಗಿದ್ವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಜಸ್ಟ್ ನೋಡ್ ಬಂದಿದ್ವಿ ಅಷ್ಟೇ. ಆಮೇಲೆ ಡಿಸೈಡ್ ಮಾಡಿ ಆರ್ಡರ್ ಕೊಟ್ಟು ಬಂದಿದ್ವಿ. ಸೊ ಇವಾಗ ಫೈನಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಾವು, ಫಿಕ್ಸಿಂಗ್ ಎಲ್ಲ ಆಗೈತಿ ಅಂಡ್ ನಿಮಗ್ ತೋರಿಸ್ತೀನಿ. ಸೊ ಇಷ್ಟು ದಿನ ನಮ್ ಜಿಮ್ ರೂಮ್ ಖಾಲಿ ಇತ್ತು ಅಂಡ್ ಫೈನಲಿ ನಮ್ ಜಿಮ್ ರೂಮ್ ಫುಲ್ ಆಗೈತಿ ಇವತ್ತ. ಸೊ ಇಲ್ಲಿ ನೋಡ್ರಿ ನೀವು. ಸೊ ನಮ್ಮ ಮನೆಗೆ ಫೈನಲಿ ಜಿಮ್ ಸಾಮಾನು ಬಂತು. ಎಷ್ಟು ವರ್ಷ ಆಯಿತು ಹಾಗೆ ಖಾಲಿ ಬಿದ್ಕೊಂಡಿತ್ತು ಈ ರೂಮ್. ಸೊ ತಗೋಬೇಕು ಅಂದ್ಕೊಂಡು ಈ ದಿನ ಬಂತು ಇವಾಗ. ಸೊ ಹಿಯರ್ ಇಸ್ ದಿ ಜಿಮ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದ್ರ ಬಗ್ಗೆ ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಏನೈತಲ್ಲ, ಐ ಎಕ್ಸಾಕ್ಟ್ಲಿ ಡೋಂಟ್ ನೋ ಇದಕ್ಕೆ ಏನಂತ ಹೇಳ್ತಾರೆ, ಬಟ್ ಐ ಜಸ್ಟ್ ನೋ ಇದು ಆಲ್ ಇನ್ ಒನ್ ಅಂತ ಎಕ್ಸಸೈಸ್ ಇನ್ಸ್ಟ್ರೂಮೆಂಟ್ ಅಂತ ಗೊತ್ತು ಅಷ್ಟೇ. ಅಂದರೆ ಆಲ್ ಇನ್ ಒನ್ ಅಂದರೆ ಇದರಲ್ಲಿ ಎಲ್ಲನೂ ಬರುತ್ತೆ. ಲೆಗ್ ಎಕ್ಸಸೈಸ್ ಹಿಡ್ಕೊಂಡು, ಆರ್ಮ್ ಎಕ್ಸಸೈಸ್ ಹಿಡ್ಕೊಂಡು ಎಲ್ಲನೂ ಮಾಡ್ಬೋದು. ಸೊ ಇಷ್ಟಂತೂ ಗೊತ್ತು ನನಗೆ. ಸೊ ಇದು ನಮ್ಮದು ಟ್ರೆಡ್ಮಿಲ್. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಗೊತ್ತಿರುತ್ತೆ, ಬಟ್ ಟ್ರೆಡ್ಮಿಲ್ ಈಸ್ ಕಾಮನ್ ಅಲ್ವಾ. ಸೊ ಒಂದು ಟ್ರೆಡ್ಮಿಲ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಕಡೆ ಬಂದರೆ ಇದೇನು ನೋಡತ್ತಿರಲ್ಲ, ಇವು ಹುಲಾ ಹುಪ್ಸ್. ಇವು ನಂದು ಯಾವಾಗಿಂದ ಕಾಲದ್ದಿದ್ದು, ಅಂದರೆ ನಂದೇ, ಬಟ್ ತುಂಬ ವರ್ಷದಿಂದ ಇದು ಇದೆ ನನ್ನ ಹತ್ರ. ಅಂದರೆ ನಾನು PUC ಇದ್ದಾಗಲೇ ತೊಗೊಂಡಿದ್ದೆ ಹುಲಾ ಹುಪ್ಸ್. ಸೊ ಅವಾಗಲೇ ನಾನು ಮಾಡ್ತಿದ್ದೆ. ಸೊ ಈ ಹುಲಾ ಹುಪ್ಸ್ ಮತ್ತು ಸ್ವಲ್ಪ ಡಂಬಲ್ಸ್ ಎಲ್ಲ ಇದೆ. ಸೊ ಡಂಬಲ್ಸು ತೋರಿಸ್ತೀನಿ ನಿಮಗೆ. ಸೊ ಈ ಡಂಬಲ್ಸ್ ಇದು ಕೂಡ ಅಷ್ಟೇ ನಾನು PUC ಇರಬೇಕಾದ್ರೇ ತೊಗೊಂಡಿದ್ದು. ಸೊ ಇದೆಲ್ಲ ಹಾಳಾಗ್ಬಿಟ್ಟಿದೆ ಆಲ್ರೆಡಿ. ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಫುಲ್ ಕಚ್ಚಾಗಿ ಎಲ್ಲ ಹಾಳಾಗೈತಿ ಆಲ್ರೆಡಿ, ಬಿಕಾಸ್ ಭಾಳ ವರ್ಷದಿಂದ ಐತಲ್ಲ. ಸೊ ಅದಕ್ಕೆ ಆ್ಯಂಡ್ ಒಂದು ಸ್ವಲ್ಪ ಸಾಮಾನು ಆ್ಯಕ್ಚುಲಿ ಮುಂಚೆಯಿಂದನೇ ಇತ್ತು. ಸೊ ಒಂದು ಸ್ವಲ್ಪ ಐಟಮ್ಸ್ ಮುಂಚೆನೇ ತೊಗೊಂಡಿರೋದ್ರಿಂದ ಇವಾಗ ನಮ್ಮ ಜಿಮ್ ರೂಮ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಅಂದರೆ ಎಕ್ಸಾಕ್ಟ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅದಾವು, ಅವನ್ನೆಷ್ಟು ಮಾಡಿಸ್ಬೇಕು. ಸೊ ಇನ್ಸ್ಟ್ರೂಮೆಂಟ್ಸ್ ಬಂದರೆ ಕಂಪ್ಲೀಟ್ ಆದಂಗೆ, ಬಿಕಾಸ್ ದಿಸ್ ಇಸ್ ದ ಮೇನ್ ಥಿಂಗ್ ಅಲ್ವಾ. ಸಣ್ಣ ಪುಟ್ಟ ಐಟಮ್ಸ್ ಅಂತೂ ಓಕೆ, ನಾವು ಯಾವಾಗ ಬೇಕಾದಾಗ ಬೈ ಮಾಡ್ಬೋದು. ಬಟ್ ಈ ದೊಡ್ಡ ಐಟಮ್ಸ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಸೊ ನನ್ನ ಹತ್ರ 2 ಹುಲಾ ಹುಪ್ ಇದೆ. ದಿಸ್ ಈಸ್ ದ ಸ್ಮಾಲ್ ಒನ್. ಇದು ಫಸ್ಟ್ ಹುಲಾ ಹುಪ್ ನಾನು ತೊಗೊಂಡಿದ್ದು. ಇದನ್ನು ತೊಗೊಂಡಾದಮೇಲೆ ನಾನು ಡೆಕೆತ್ಲಾನಿಗೆ ಹೋಗಿ ಈ ಹುಲಾ ಹುಪ್ ತೊಗೊಂಡಿದ್ದೆ. ಇದು ಆಲ್ರೆಡಿ ಫುಲ್ ಹೊಲ್ಸಾಗ್ಬಿಟ್ಟೈತಿ. ಯಾಕಂದರೆ ಎಷ್ಟು ವರ್ಷ ಆಯಿತು ಅಂದರೆ ಆಲ್ಮೋಸ್ಟ್ 10 ಇಯರ್ಸ್ ಆಯಿತು ಅನಿಸುತ್ತೆ. 10 ಇಯರ್ಸ್ ಐ ಗೆಸ್ 8 to 9 ಇಯರ್ಸ್ ಅಂತೂ ಆಗಿರುತ್ತೆ ಈ ಹುಲಾ ಹುಪ್ಪಿಗೆ. ಸೊ ಇದು ನನ್ನ ಫೇವ್ರೆಟ್ ಹುಲಾ ಹುಪ್. ಇದು ಸೆಕೆಂಡ್ ಹುಲಾ ಹುಪ್ ಆ್ಯಂಡ್ ದಿಸ್ ಇಸ್ ಫಸ್ಟ್ ಹುಲಾ ಹುಪ್. ಸೊ ನಾನು ಜಾಸ್ತಿ ಯೂಸ್ ಮಾಡೋದೇ ಇದೆ. ಸೊ ಇದಷ್ಟು ಯೂಸ್ ಮಾಡಲ್ಲ. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ. ಅದೇನಂದರೆ ಇದು ದಿಸ್ ಒನ್, ಐ ಎಕ್ಸಾಕ್ಟ್ಲಿ ಡೋಂಟ್ ನೋ ಇದು ಏನಂತ ಕರೀತಾರೆ ಅಂತ, ಬಟ್ ಇದು ಕೂಡ ಎಕ್ಸಸೈಸ್ ಮಾಡೋ ಇನ್ಸ್ಟ್ರೂಮೆಂಟ್. ಆ್ಯಂಡ್ ದಿಸ್ ಈಸ್ ಆಫ್ 5 kg. ಅದು ಬಿಟ್ಟರೆ ಯೋಗ ಮ್ಯಾಟ್ ಇದೆ. ಆಮೇಲೆ ಇನ್ನೊಂದು ಡಂಬಲ್ಸ್ ಇದೆ, ಅದನ್ನು ತೋರಿಸ್ತೀನಿ. ಬಟ್ ಇದು ನನಗೆ ಎತ್ತಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ತುಂಬ ವೇಟ್ ಇದೆ. ದಿಸ್ ಇಸ್ ಆಫ್ 5 ಆ್ಯಂಡ್ ದಿಸ್ ಇಸ್ ಆಫ್ 5. ತುಂಬ ವೇಟ್ ಇದೆ, ಐ ಕಾಂಟ್. ಅದು ಬಿಟ್ಟರೆ ಇಲ್ಲೊಂದಿದೆ, ತೋರಿಸ್ತೀನಿ. ಅದು ಡಂಬಲ್ಸು ಮತ್ತು ಈ ಡಂಬಲ್ಸ್, ಐ ಥಿಂಕ್ ಈ ಡಂಬಲ್ಸ್ ಆನ್ಲೈನಲ್ಲಿ ತರಿಸಿತ್ತು. ಆ್ಯಂಡ್ ಇದು ಮೋಸ್ಟ್ಲಿ ಶಾಪಲ್ಲಿ ಹೋಗಿ ತೊಗೊಂಡಿರಬೇಕು, ಐ ಗೆಸ್ಸು. ನಂಗೆ ಅಷ್ಟು ಕನ್ಫರ್ಮ್ ಇಲ್ಲ, ಬಿಕಾಸ್ ಇವೆಲ್ಲ ಹಳೇದಲ್ಲ. ಸೊ ಅದಕ್ಕೆ ಕ್ಯಾಮ್ರಾ ಸಟ್ಟೆ ಆಗ್ತಿಲ್ಲ ಇದು. ಸೊ ಇವೆಲ್ಲ ಹಳೇದಲ್ಲ, ಸೊ ಇದು ಹಾಗೆ ಇದೆ. ಮುಂಚೆ ಎಲ್ಲ ನಾನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಹೊಸದು ಬಂತು. ಇದು ಆ್ಯಕ್ಚುಲಿ ನಾನು ಜಿಮ್ಮಿಗೆ ಹೋಗ್ತಿದ್ದೆ ಮುಂಚೆ. ಸೊ ಅವಾಗ ನಾನು ಇದನ್ನು ಮಾಡ್ತಿದ್ದೆ. ಇದು ತುಂಬ ಹೆಲ್ಪ್ಫುಲ್ ಇದೆ, ಆಲ್ ಇನ್ ಒನ್ ಅಲ್ಲ. ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ, ಇಡೀ ಫುಲ್ ಬಾಡಿನೇ ವರ್ಕೌಟ್ ಇದು. ಸೊ ದಿಸ್ ಇಸ್ ಗುಡ್. ಆ್ಯಂಡ್ ಟ್ರೆಡ್ಮಿಲ್ ಅಂತೂ ಇಟ್ಸ್ ಗುಡ್ ಫಾರ್ ಕಾರ್ಡಿಯೋ. ಆ್ಯಂಡ್ ಸೊ ಇದಾಗಿತ್ತು ನಮ್ಮ ಜಿಮ್ ರೂಮ್ದು ಇನ್ಸ್ಟ್ರೂಮೆಂಟ್ಸ್. ಹಳೆ ಇನ್ಸ್ಟ್ರೂಮೆಂಟ್ಸ್ ಅಂತೂ ಮುಂಚೆನೇ ಇತ್ತು ಬಿಡಿ, ಬಟ್ ಹೊಸ ಇನ್ಸ್ಟ್ರೂಮೆಂಟ್ಸ್ ತೋರಿಸೋದಿತ್ತು ನಿಮಗೆ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇನ್ಸ್ಟ್ರೂಮೆಂಟ್ಸ್ ತೊಗೊಂಡ್ಮೇಲೆ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಸೊ ಹಿಯರ್ ಇಟ್ ಇಸ್. ಆ್ಯಂಡ್
ಯಾ ಸೊ ಮತ್ತೇನೇನು ತೊಗೊಂಡೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಜಿಮ್ದೆಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ರೆಸ್ಟೋರೆಂಟ್ಸಿಗೆ ಹೋಗಿ ಅದೆಲ್ಲ ಟ್ರೈ ಮಾಡಿದ್ಮೇಲೆ ಫುಡ್ ಎಲ್ಲ ಟ್ರೈ ಮಾಡಿದ್ಮೇಲೆ ವಿ ಹ್ಯಾಡ್ ಬೀನ್ ಫಾರ್ ಇನ್ಆರ್ಬಿಟ್ ಮಾಲ್. ಸೊ ಅಲ್ಲಿ ಕೂಡ ತೋರಿಸಿದ್ದೆ ನಾನು ನಿಮಗೆ. ಸೊ ಅಲ್ಲಿ ಏನೇನು ತೊಗೊಂಡೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾನು ಆಲ್ಸೋ ವೆಸ್ಟ್ ಸೈಡಿಗೆ ಕೂಡ ಹೋಗಿದ್ದೆ. ಸೊ ಅವಾಗ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಇವಾಗ ತೋರಿಸ್ತೀನಿ ಏನೇನು ತಗೊಂಡೆ ಅಂತ ಬನ್ನಿ. ಸೊ ಫಸ್ಟ್ ನಾನು ವೆಸ್ಟ್ ಸೈಡಲ್ಲಿ ಏನೇನು ತೊಗೊಂಡಿದ್ದೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ಸೊ ಈ ಪೇರ್ ಆಫ್ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಜಸ್ಟ್ ಲುಕ್ ಆಟ್ ದೆಮ್, ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಇವು. ಓ ಮೈ ಗಾಡ್, ಐ ಜಸ್ಟ್ ಲವ್ ದೆಮ್. ಆ್ಯಂಡ್ ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದೆ ಗೈಸ್ ವೆಸ್ಟ್ ಸೈಡಲ್ಲಿ. ಮಸ್ಟ್ ವಿಸಿಟ್. ಇಯರಿಂಗ್ಸ್ ಬೇಕಿದ್ರೆ ಚೆನ್ನಾಗಿರೋ ಇಯರಿಂಗ್ಸ್ ಎಲ್ಲ ಸಿಗುತ್ತೆ, ಬಟ್ ಕಾಸ್ಟ್ ಈಸ್ ಹೈ ಅಂತ ಅನಿಸುತ್ತೆ ನನಗೆ. ಬಟ್ ಏನು ಮಾಡೋದು, ಚೆನ್ನಾಗಿ ಅನ್ಸಿದ್ಮೇಲೆ ತೊಗೋಬೇಕನ್ಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬ್ಯಾಂಗಲ್ ಸೆಟ್ ಇತ್ತು, ಐ ಮೀನ್ ಬ್ರಾಸ್ಲೆಟ್ ಆ್ಯಕ್ಚುಲಿ ಇದ್ರ ಜೊತೆ. ಸೊ ಈ ಬ್ರಾಸ್ಲೆಟ್ ಏನು ನೋಡತ್ತಿರಲ್ಲ, ಇದ್ರ ಜೊತೆ ಇನ್ನೂ ಒಂದು ಸಿಲ್ವರ್ ಕಲರ್ ಒಂದು ಬ್ರಾಸ್ಲೆಟ್ ಲೈಕ್ ಕಡ ಇರುತ್ತಲ್ಲ, ಸಿಲ್ವರ್ ಕಡ ಹಾಕೊಂತೀವಲ್ಲ ಅಂಥದ್ದು ಒಂದು ಇದ್ರ ಜೊತೆ ಐತಿ. ಬಟ್ ಅದು ಸಿಗಾತಿಲ್ಲ ನಂಗೆ, ಅವಾಗಿನ ಹುಡ್ಕಾಡತ್ತೀನಿ. ಇದು ಆಲ್ರೆಡಿ ನಾ ಹಾಕೊಂಡೇನಲ್ಲ. ಸೊ ರೀಸೆಂಟ್ಲಿ ಹೊರಗಡೆ ಹೋದಾಗ ಮತ್ತು ಅಲ್ಲಿ ಇಲ್ಲಿ ಹೋದಾಗ ಹಾಕೊಂಡಿದ್ದೆ ಇದನ್ನು. ಸೊ ಅದಕ್ಕಂತ ಅದು ಎಲ್ಲಿ ಇಟ್ಟಿದ್ದೀನಿ ಅಂತಲೇ ನಾನು ಕಾಣಿಸ್ತಿಲ್ಲ. ಸೊ ನಾ ಫೋಟೋ ಸಿಕ್ಕರೆ ಹಾಕಿರ್ತೀನಿ, ಇಲ್ಲಿ ಮೇಲೆ ಫೋಟೋ ಹಾಕಿರ್ತೀನಿ. ವೆಸ್ಟ್ ಸೈಡಲ್ಲಿ ಮತ್ತೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಪ್ಯಾಂಟ್ ಇದು ಆಲ್ರೆಡಿ ಹಾಕ್ಕೊಂಡಿನಿ, ಸೊ ನೋಡಿರ್ತೀರಿ ನೀವು. ಆ್ಯಂಡ್ ಯಾ, ದಿಸ್ ಈಸ್ ದ ಪ್ಯಾಂಟ್. ಚೆನ್ನಾಗಿದೆ ಪ್ಯಾಂಟ್, ಫುಲ್ ಕಂಫರ್ಟೇಬಲ್ ಇದೆ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ನಿಜ ನಂಗೆ ತುಂಬ ಇಷ್ಟ ಆಗೋಯ್ತು. ಆಮೇಲೆ ಏನಾಗುತ್ತೆ, ಒಂದೊಂದ್ಸತಿ ಫುಲ್ ಸಮ್ಮರ್ ಸೀಸನಲ್ಲಿ ಫುಲ್ ಶೆಕೆ ಆದಾಗ ಜೀನ್ಸ್ ಎಲ್ಲ ಹಾಕೊಳಕ್ಕಾಗಿಲ್ಲ ಅಂದರೆ ದಿಸ್ ಇಸ್ ದ ಬೆಸ್ಟ್ ಗೈಸ್. ಅಂದರೆ ಇಲಾಸ್ಟಿಕ್ ಇದೆ, ಫುಲ್ ಚೆನ್ನಾಗಿದೆ. ಸಿ ಎಷ್ಟು ಚೆನ್ನಾಗಿದೆ. ಆಮೇಲೆ ದಿಸ್ ಇಸ್ ಗುಡ್ ಒನ್, ದಿಸ್ ಇಸ್ ಸೋ ಗುಡ್. ಸೊ ಇದಾಗಿತ್ತು ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು. ಆ್ಯಂಡ್ ಇನ್ನೂ ಒಂದು ತೋರಿಸ್ತೀನಿ. ಇಟ್ಸ್ ಲೈಕ್ ಒನ್ ಪೇಸ್ ಅಂತಲೇ ಹೇಳ್ಬೋದು. ರಿಟರ್ಸ್. ಸೊ ಇದು ಒನ್ ಪೇಸ್ ಇಲ್ಲಿ ಕೆಳಗೆ ಕಟ್ಟಿರೋದು. ಸೊ ನಂಗೆ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಶೋಲ್ಡರ್ಲೆಸ್ ಒನ್ ಪೇಸ್. ಇದು ಈ ಥರ ಬರುತ್ತೆ ಹಾಕೊಂಡ್ರೆ. ಫುಲ್ ಇಟ್ಸ್ ಅ ಬಾಡಿಕಾನ್ ಡ್ರೆಸ್. ಆ್ಯಂಡ್ ಈ ಬಾಡಿಕಾನ್ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಲುಕ್ ಎಟ್ ದ ಕಲರ್ ಗಾಯ್. ನನ್ನ ಮೇಲಂತೂ ಈ ಕಲರ್ ತುಂಬ ಚೆನ್ನಾಗಿ ಅನಿಸುತ್ತೆ, ಬಿಕಾಸ್ ನಾನು ಸ್ವಲ್ಪ ಡಾರ್ಕ್ ಇರೋದ್ರಿಂದ ನನಗೆ ಡಾರ್ಕ್ ಕಲರ್ಸ್ ಚೆನ್ನಾಗಿ ಅನಿಸುತ್ತೆ. ಸೊ ಈ ನನ್ನ ಕಲರ್ ಕಾಂಪ್ಲೆಕ್ಷನ್ಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇದು ನೀನು ತನಕ ಹಾಕಿಲ್ಲ, ಇದೊಂದು ಸ್ಪೆಷಲ್ ಒಕೇಶನ್ ಹಾಕೋಬೇಕಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಸ್ಪೆಷಲ್ ಒಕೇಶನ್ ಯಾವಾಗ ಬರುತ್ತೆ ಅಂತ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕರೆಕ್ಟ್ ಬಾಡಿ ಫಿಟ್ಟಿಂಗ್ ಕೂಡ್ತೈತಿ, ಮಸ್ತ್ ಅನಿಸ್ತೈತಿ. ಇಷ್ಟೆಲ್ಲ ಗಾಯ್ಸ್, ಒನ್ ಮೋರ್ ಪ್ಯಾಂಟ್ ಐ ಟುಕ್. ನಾವೆಲ್ಲ ಮರ್ತು ಹೋಗ್ತಿದ್ದೀನಿ. ಸೊ ದಿಸ್ ಇಸ್ ದ ಪ್ಯಾಂಟ್ ಐ ಟುಕ್ ಇನ್ ವೆಸ್ಟ್ ಸೈಡ್ ಅಗೇನ್. ಸೊ ಇದು ಪ್ಲಾಜೋ ಟೈಪ್, ಐ ಮೀನ್ ವೈಟ್, ನಾಟ್ ಪ್ಲಾಜೋ, ಇಟ್ಸ್ ಸ್ಟ್ರೇಟ್ ಕಟ್ ಪ್ಯಾಂಟ್. ಇಟ್ಸ್ ಅ ಸ್ಟ್ರೇಟ್ ಕಟ್ ಪ್ಯಾಂಟ್. ಆಮೇಲೆ ಫುಲ್ ಇಲಾಸ್ಟಿಕ್ ಐತಿ, ಮಸ್ತ್ ಐತಿ, ಕಂಫರ್ಟೇಬಲ್ ಕೂಡ್ತೈತಿ ಬಟ್ಟೆ. ಆ್ಯಂಡ್ ಆಲ್ಸೋ ಇದು ಎಲ್ಲ ಥರ ಟಾಪ್ಸ್ ಮೇಲೆ ಹಾಕೋಬೋದು. ಆ್ಯಂಡ್ ಇದು ಇನ್ನೂ ಹಾಕಿಲ್ಲ ನಾನು. ಸೊ ಹಾಕಿರೋದಷ್ಟೇ, ಟ್ಯಾಗ್ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಆ್ಯಂಡ್ ಗೈಸ್ ಇಷ್ಟೆಲ್ಲ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಇಯರಿಂಗ್ಸ್ ಶಾಪಿಂಗ್ ಮಾಡಿದ್ದೀವಿ. ಸೊ ಅದು ಬಂದುಬಿಟ್ಟು ಇನ್ಆರ್ಬಿಟ್ ಮಾಲಲ್ಲಿ ಪ್ಯಾಂಥಲೂನ್ಸಿಗೆ ಹೋಗಿದ್ವಿ. ನಾನು ನಿಮಗೆ ತೋರಿಸಿದ್ದೆ, ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಆ ಲಾಸ್ಟ್ ಬ್ಲಾಗಲ್ಲಿ. ಸೊ ಪ್ಯಾಂಥಲೂನ್ಸಿಗೆ ಹೋದಾಗ ಅಲ್ಲಿ ತುಂಬ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ತೋರಿಸಿದೆ ನಾನು. ಸೊ ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ತೋರಿಸಿದೆ. ಅಲ್ಲಿ ಯಾವ ಇಯರಿಂಗ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ದಿಸ್ ಇಸ್ ದಿ ಫಸ್ಟ್. ಓ ಮೈ ಗಾಡ್, ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಕೋಲ್ಡ್ ಆಗಿದ್ದಕ್ಕೆ ನನಗೆ ಮಾತಾಡೋಕ್ಕೆ ಅಷ್ಟು ಸರಿ ಬರ್ತಿಲ್ಲ. ಸೊ ನಿಮಗೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ಅಂತಲೂ ಅನಿಸಿರುತ್ತೆ. ಬಿಕಾಸ್ ಆಫ್ ಕೋಲ್ಡ್. ಆ್ಯಂಡ್ ದೀಸ್ ಆರ್ ದಿ ಕ್ಯೂಟ್ ಪ್ರಿಟಿ ಇಯರಿಂಗ್ಸ್ ಐ ಟುಕ್. ಎಷ್ಟು ಕ್ಯೂಟ್ ಅದು, ಯು ಜಸ್ಟ್ ಲುಕ್ ಎಟ್ ದೆಮ್, ದೀಸ್ ಆರ್ ಸೋ ಪ್ರಿಟಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ದೀಸ್ ಆರ್ ಗುಡ್ ಟು ಗೋ ವಿತ್ ಆಲ್ ಡ್ರೆಸ್ಸಸ್ ಗೈಸ್. ತುಂಬ ಪ್ರಿನ್ಸಸ್ ವೈಬ್ಸ್ ಕೊಡುತ್ತೆ, ಲೈಕ್ ಫ್ಲವರಿ ವೈಬ್ಸ್. ಐ ಲೈಕ್ ಇಟ್. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ನೋಡಿ. ಇಟ್ಸ್ ವೈಟು ಅಲ್ಲ, ಈ ಕಡೆ ಒಂಥರ ಚೆನ್ನಾಗಿದೆ, ಒಂಥರ ಬೀಚಿ ವೈಬ್ಸ್ ಇದೆ. ಇದು ಬೀಚಿ ವೈಬ್ಸ್ ಕೊಡುತ್ತೆ, ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ದೀಸ್ ಆರ್ ದಿ ಹ್ಯಾಂಗಿಂಗ್ ಇಯರಿಂಗ್ಸ್. ಇದು ಟ್ರೆಡಿಷ್ನಲ್ ವೇರ್ಗೆ ಚೆನ್ನಾಗಿ ಅನಿಸುತ್ತೆ, ತುಂಬ ಪ್ರಿಟಿ ಇದೆ. ಲುಕ್ ಎಷ್ಟು ಚೆನ್ನಾಗಿ ಅನಿಸುತ್ತೆ. ವಾವ್, ಐ ಆಮ್ ಜಸ್ಟ್ ವೇಟಿಂಗ್ ಟು ವೇರ್ ದಿಸ್. ಐ ಆಮ್ ಜಸ್ಟ್ ವೇಟಿಂಗ್ ಟು ಸ್ಟೈಲ್ ದೀಸ್ ಇಯರಿಂಗ್ಸ್. ಯಾಕಂದರೆ ಯಾವ ಥರ ಬಟ್ಟೆಗೆ ಯಾವ ಥರ ಡ್ರೆಸ್ಸಿಂಗ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಇನ್ನೂ ಅಷ್ಟು ಐಡಿಯಾ ಬಂದಿಲ್ಲ. ಸೊ ನೋಡೋಣ ಇದ್ರ ಟೈಮ್ ಯಾವಾಗ ಬರ್ತೈತಿ ಹಾಕೊಳ್ಳೋದಂತ. ಈ ಇಯರಿಂಗ್ಸ್ ಚೆನ್ನಾಗಿ ಅನಿಸ್ತಾ ಅಥವಾ ಈ ಇಯರಿಂಗ್ಸ್ ಚೆನ್ನಾಗಿ ಅನಿಸ್ತಾ ಅಂತ ನನಗೆ ಹೇಳಿ, ಈ ವರ್ಡ್ರಲ್ಲಿ ಯಾವ ಚೆನ್ನಾಗಿದೆ ಅಂತ. ಇಷ್ಟು ತೊಗೊಂಡಿದ್ದೀನಿ. ಅವತ್ತು ಅಷ್ಟೆಲ್ಲ ಶಾಪ್ ಮಾಡಿದ್ದೀನಿ. ಮತ್ತೇನಾದರೂ ಉಳಿತಾ ಅಂತ ನೋಡತ್ತೀನಿ. ಬಿಕಾಸ್ ಹೋಗಿ ಬಂದು ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ
ನಮ್ದು ಜಿಮ್ ಸಾಮಾನು ಏನದಾವು ಲೇಟಾಗಿ ಅಂದರೆ ಸ್ವಲ್ಪ ಲೇಟಾಗಿ ಬಂತು. ಅಂದರೆ 1 ವೀಕ್ ಆದಮೇಲೆ ಇವಾಗ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನಾನು ಇರಲಿಲ್ಲ, ಸೊ ಅವಾಗ ವಿಡಿಯೋ ತೊಗೊಳಕ್ಕಾಗಿರಲಿಲ್ಲ. ಆ್ಯಂಡ್ ನಮ್ಮಮ್ಮ ವಿಡಿಯೋ ತೊಗೊಂಡು ಇಟ್ಟಿದ್ರು ಅನಿಸುತ್ತೆ. ಸೊ ಅದು ಕ್ಲಿಪ್ ಇದ್ದರೆ ನಾನು ಹಾಕಿರ್ತೀನಿ ಮುಂಚೆನೇ. ಸೊ ಆ್ಯಕ್ಚುಲಿ ನಾನು ನಿಮಗೆ ಒಂದು ಬಾಲ್ ತೋರಿಸೋದು ಮರ್ತೋಗಿದ್ದೆ. ನಾನು ಲಾಸ್ಟ್ ಟೈಮ್ ಶಾಪಿಗೆ ಹೋದಾಗ ನಾನು ಅಲ್ಲಿ ಹೇಳಿದ್ದೆ ನಮ್ಮ ಮನೇಲಿ ಈ ಥರ ಬಾಲ್ ಇದೆ ಅಂತ. ಸೊ ಆ ಬಾಲ್ ಇಲ್ಲಿದೆ, ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿದೆ ನೋಡಿ ಈ ಬಾಲ್. ಸೊ ಈ ಬಾಲು ಕೂಡ ತುಂಬ ವರ್ಷ ಆಯಿತು, ನೋಡಿದೆ ಎಷ್ಟು ಧೂಳಾಗ್ಬಿಟ್ಟಿದೆ, ಯೂಸೇ ಮಾಡಲ್ಲ ಅಲ್ಲ. ಸೊ ಹಾಗೆ ಇದೆ. ಸೊ ದಿಸ್ ಇಸ್ ದ ಬಾಲ್. ಇಷ್ಟ ಆಗಿತ್ತು ಶಾಪಿಂಗ್ ಹಾಲ್. ವೇಟ್ 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 ನಾನು ಇನ್ನೂ ಒಂದೇನೋ ಮರ್ತೆ ನಿಮಗೆ ತೋರಿಸೋದು. ಓ ಗಾಡ್, ಐ ಶುಡ್ ಶೋ. ದಿಸ್ ಈಸ್ ಅ ನೇಲ್ ಪಾಲಿಶ್ ಗೈಸ್, ನಥಿಂಗ್ ಬಿಗ್, ಇಟ್ಸ್ ಅ ನೇಲ್ ಪಾಲಿಶ್. ಸೊ ಇದನ್ನ ಹೆಂಗೆ ಮರೆಯೋಕ್ಕಾಗುತ್ತೆ ನಾನು ನೇಲ್ ಪಾಲಿಶ್, ಹಂಗೆ ವಿಡಿಯೋ ಎಂಡ್ ಮಾಡತ್ತಿದ್ದೆ ನಾನು. ಸೊ ಯಾ, ಇಟ್ಸ್ ಅ ಶುಗರ್ ಬೆರಿ, ಇಟ್ಸ್ ಅ ವೆಸ್ಟ್ ಸೈಡ್. ಯಾ, ಇದು ವೆಸ್ಟ್ ಸೈಡಲ್ಲೇ ತೊಗೊಂಡಿರೋದು. ನೈಸ್ ಕಲರ್, ಐ ಲೈಕ್ ಸಚ್ ಕಲರ್ಸ್. ಸೊ ಯಾ, ಇವಾಗ ಮುಗೀತು ವಿಡಿಯೋ. ಸೊ ಐ ಹೋಪ್ ನಿಮಗೆ ಶಾಪಿಂಗ್ ಹಾಲ್ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಚೆಕ್, ಬೈ ಗೈಸ್.